ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಒಂದು ಟೆಂಪರರಿ ಕೀ ಆನ್ಸರ್ಗಳನ್ನು ಕೆ ಇ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಾಗಿದೆ. CET ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಕೀ ಆನ್ಸರ್ಗಳನ್ನು ನೋಡಿಕೊಂಡು ಅದರಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ 7ನೇ ತಾರೀಕು ತನಕ ಒಂದು ಏನಂದರೆ ಚಾನ್ಸಸನ್ನು ಕೊಡಲಾಗಿದೆ. ಆ 7ನೇ ತಾರೀಕಿನ ನಂತರ ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಲಾಗುತ್ತೆ. ಆ್ಯಸ್ ಪರ್ ದ ಕ್ಯಾಲೆಂಡರ್ ಪ್ರಕಾರ ಅವರೊಂದು ಕೆ ಇದ ಒಂದು ಕ್ಯಾಲೆಂಡರ್ ಇವೆಂಟ್ ಪ್ರಕಾರ ಎರಡನೇ ವಾರದಲ್ಲಿ ನಮ್ದು ಏನಂದರೆ ಒಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಇದೆ. ಅದಕ್ಕೆ ತಕ್ಕಂತೆ ತಜ್ಞರು ಕೂಡ ಏನು ಹೇಳಿದ್ದಾರೆ ಅಂದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹೇಳಿರೋದಂಥ ಸಜೆಷನ್ ಹೇಳಿರೋದೇನೆಂದರೆ, ಏನು ಒಂದು ಪ್ರಾಬ್ಲಮ್ ಆಗಿದೆ ಇವಾಗ, ಆ ಒಂದು ರಿಸಲ್ಟ್ಗಳ ಪ್ರಾಬ್ಲಮ್ಗಳನ್ನು ಒಂದು ಸಾಲ್ವ್ ಮಾಡಿಕೊಂಡು ನೀವು ಮೇ 2ನೇ ವಾರದಲ್ಲಿ ರಿಸಲ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಕೂಡ ಅವರು ಸಲಹೆ ಕೊಟ್ಟಿದ್ದಾರೆ. ಅದರ ಮೇರೆಗೆ ಏನಾಗುತ್ತೆ ಅಂದರೆ 7ನೇ ತಾರೀಕು ತನಕ ನಿಮಗೆ ಟೆಂಪರರಿ ರಿಸಲ್ಟ್ಗಳನ್ನು ನೋಡ್ಕೊಳ್ಳಿಕ್ಕೆ ಅಂದರೆ ಕೀ ಆನ್ಸರ್ಗಳನ್ನು ನೋಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ಅದಾದಮೇಲೆ 2ನೇ ವಾರದಲ್ಲಿ ಒಂದು ರಿಸಲ್ಟ್ಸನ್ನು ಅನೌನ್ಸ್ಮೆಂಟ್ ಮಾಡಲಾಗುತ್ತೆ. ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಯಾಕಂದರೆ ಇಷ್ಟು ಬೇಗ ಅಂತ ರಿಸಲ್ಟ್ ಬರೋದಿಲ್ಲ. ಯಾಕಂದರೆ 7ನೇ ತಾರೀಕು ತನಕ ಒಂದು ಏನಂದ್ರೆ ಅಬ್ಜೆಕ್ಷನ್ ಕೊಟ್ಟಿರೋದ್ರಿಂದ 2ನೇ ವಾರ ನೆಕ್ಸ್ಟ್ ಸೆಕೆಂಡ್ ವೀಕ್ ಆಫ್ ಮೇ ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ.